ಪಾಪ ಬಿಸಿಲಲ್ಲಿ. ಹಾ 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 ಹಾ, ಆಂಧ್ರ ಸ್ಪೆಷಲ್ ಮಂದಿ ಬಿರಿಯಾನಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೇ 6 ಗಂಟೆಗೆ ಎದ್ಬಿಟ್ಟು ನಾನು ಆಲ್ರೆಡಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಾಡೋಣ ಅಂತ. ಯಾಕೆಂದರೆ ಟೆಂಪಲ್ಗೆ ಹೋಗ್ತಿದ್ವಿ. ಸೊ ಮೆಂತೆ ಬಾತ್ ಮಾಡೋಣ ಅಂತ ಮೊದಲು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಸ್ವಲ್ಪ ಮೆಂತೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಲೆ ಮೇಲೆ ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದಕ್ಕೆ ಕಾರಣನೇ ಇದು, ಮೆಂತ್ಯ ಬಾತ್ ಅಲ್ವಾ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ, ಯಾಕೆಂದರೆ ರೈಸ್ ಜಾಸ್ತಿ ಮಾಡ್ತಾ ಇರೋದು, ಸೊ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಟೊಮೊಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಟೊಮೊಟೊ ಹಾಕಿದಾಗ ಉಪ್ಪು ಮತ್ತು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗೆಡ್ಡೆ, ಬಟಾಣಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಬೆಳಿಗ್ಗೆನೇ ಎದ್ದು ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ನೈಟೇ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೆ, ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಬಟಾಣಿ ಕೂಡ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗೆಲ್ಲ ಅಬ್ಸರ್ವ್ ಆಗಲಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮೆಂತ್ಯ ಅಲ್ವಾ, ಕಹಿ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ಮಸಾಲೆ ರುಬ್ಕೊಂಡಿದ್ವಲ್ಲ ಅದರೊಳಗಡಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇದ್ದೆ. ಯಾಕೆಂದರೆ ಕುಕ್ಕರಲ್ಲಾದರೆ ಈಸಿಯಾಗಿ ಬೇಗ ಬೆಂದ್ಬಿಡುತ್ತೆ, ಬಟ್ ತಪ್ಪಲೆ ಮೇಲೆ ಮಾಡುವಾಗ ಸ್ವಲ್ಪ ತರಕಾರಿ ಎಲ್ಲ ಒಂದು 3/4 ಭಾಗ ಬೆಂದಮೇಲೆ ನಾವು ಅಕ್ಕಿ ಹಾಕಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಕರೆಕ್ಟಾಗಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ನಾನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೆ, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಆಮೇಲೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ಹಾಕ್ಕೊಂಡೆ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಅಡುಗೆ ರೆಡಿ ಆಯಿತು. ರೆಡಿ ಆದಮೇಲೆ ಕುಕ್ಕರಲ್ಲಾದರೆ ಚೆನ್ನಾಗಿ ದಮ್ ಆಗಿಬಿಡುತ್ತೆ, ಸೊ ಒಲೆ ಮೇಲೆ ಮಾಡ್ತಾ ಇರೋದಲ್ವ ಅಂತ ಅಂದ್ಬಿಟ್ಟು ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಕೆಂಡಗಳನ್ನ ಹಾಕ್ಕೊಂಡೆ. ಅದಾದಮೇಲೆ ನಮ್ಮ ಚಿಕ್ಕವನಲ್ಲೇ ಓಡಾಡ್ತಾ ಇದ್ದ, ಇನ್ನು ಬೆಂಕಿ ಮುಟ್ಟಿ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಯಾಕೆ ಅಂತ ಹೇಳ್ಬಿಟ್ಟು ಕೆಂಡನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಅದನ್ನೆಲ್ಲ ಆರಿಸ್ತಾ ಇದ್ದೆ. ನಾವು ಮೊದಲೆಲ್ಲ ಈ ಇಜ್ಜಲಲ್ಲೇ ಹಲ್ಲುಜ್ತಾ ಇದ್ದಿದ್ದು ಅಲ್ವಾ ಫ್ರೆಂಡ್ಸ್. ಯಾರಾದರೂ ಇದರಲ್ಲಿ ಹಲ್ಲುಜ್ಜಿರೋರಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ಇದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಲ್ಲುಜ್ತಾ ಇದ್ವಿ, ಚೆನ್ನಾಗಿರ್ತಿತ್ತು. ಅದಾದಮೇಲೆ ಎಲ್ಲರೂ ರೆಡಿ ಆಗಿಬಿಟ್ಟು ಕಾರ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಹೋಗಿ ಕಾರ್ ರಿಟರ್ನ್ ತಿರುಗಿಸ್ಕೊಂಡು ಬರ್ತಾಯಿದ್ರು. ನಮ್ಮ ಅತ್ತೆ ಮಾತ್ರ ಬಂದಿಲ್ಲ ಅಷ್ಟೇ, ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಇನ್ನು ನಾವೆಲ್ಲರೂ ಹೋಗಿದ್ವಿ ಫ್ಯಾಮಿಲಿಲಿ, ನಮ್ಮ ಜೊತೆ ಶಶಿ ಅಣ್ಣ ಕೂಡ ಆ್ಯಡ್ ಆಗಿದ್ರು. ನನ್ನ ಮಗ ಮುಂದೆಗಡೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಡಿಕ್ಕಿಲಿ ನೀಟಾಗಿ ಸ್ಪೇಸ್ ಮಾಡ್ಕೊಂಡು ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ನನಗೆ ನಗು ಬರ್ತಿತ್ತು. ಅವನನ್ನು ನಾನು ಕೂಗಿದ್ದಕ್ಕೆ ಅಲ್ಲಿ ಇಕ್ಕಂಡು ಫ್ರೆಂಡ್ಸ್ ಅದಕ್ಕೆ ಅಲ್ಲಿ ಕೂತ್ಕೊಳ್ಳಿ ಅಂತಿದ್ದಾರೆ, ಅದಕ್ಕೆ ಬೇಡ ಅಂತ ಇಲ್ಲೇ ಬಂದು ಕೂತ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಹೋಗೋವಾಗಲೂ ಬರೋವಾಗಲೂ ಅವನು ಅಲ್ಲೇ ಇದ್ದಿದ್ದು. ಇನ್ನು ನಾನು ನಮ್ಮ ಅತ್ತಿಗೆ, ನಮ್ಮ ದಿಲೀಪ ಮುಂದೆ ಕೂತ್ಕೊಂಡಿದ್ವಿ. ಮುಂದೆಗಡೆ ಸೀಟಲ್ಲಿ ಶಶಿಯಣ್ಣ ಡ್ರೈವ್ ಮಾಡ್ತಿದ್ರು. ಇನ್ನು ನಮ್ಮ ಯಜಮಾನ್ರು ಮತ್ತು ನಮ್ಮ ಚಿಕ್ಕವನು ಇಬ್ಬರೂ ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡಿದ್ರು. ನಾವೊಂದು 10-10:30 ಹಂಗೆ ಮನೆ ಹತ್ರ ಬಿಟ್ಟಿದ್ದು. ಟೆಂಪಲ್ ಹತ್ರ ಹೋಗೋ ಅಷ್ಟೊತ್ತಿಗೆ ಒಂದು 12:30 ಆಗಿತ್ತು. ಹೆಂಗೋ 12:30 ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆದ್ವಿ. ತುಂಬ ಬಿಸಿಲು, ಇನ್ನೂ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಇದು ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ, ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಫಿಲಮಲ್ಲಿ ಹೋಗಿ ತಾತ ಇರ್ತಾರೆ, ಅಲ್ಲೇ ನೋಡಿದ್ವಿ. ಪಾಪ ಈ ತಾತನ ನೋಡಿ ತುಂಬಾ ಬೇಜಾರಾಯಿತು. ಆ ಬಿಸಿಲಲ್ಲಿ ಆ ಕಲರ್ ಹಾಕ್ಕೊಂಡು ಅದು ಹೆಂಗಾದರೂ ಇರ್ತಾರೋ ಏನು ಕತೆನೋ ಪಾಪ ಅಂತ ಅನ್ನಿಸ್ತು ಅವ್ರನ್ನ ನೋಡಿ. ಅಲ್ವಾ, ಪಾಪ ಬಿಸಿಲಲ್ಲಿ. ಕಾರ್ ಪಾರ್ಕಿಂಗ್ ಮಾಡಿರೋ ಪ್ಲೇಸ್ ಹತ್ರದಿಂದ ಟೆಂಪಲ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಕಾಲು ಫುಲ್ಲು ಚುರ ಅಂತ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅಷ್ಟು ಬಿಸಿಲು ಅಲ್ಲಿ. ಇನ್ನು ಶಶಿ ಅಣ್ಣನೂ ನನ್ನ ತಮ್ಮನೂ ಪಾರ್ಕಿಂಗ್ ಮಾಡಿಬಿಟ್ಟು ಬಂದರು. ಅವ್ರು ಬಂದಮೇಲೆ ಮೆಟ್ಲ ಹತ್ರ ಹೋಗ್ತಾಯಿದ್ವಿ. ನಾವು ಯಾವಾಗ ಎಲ್ಲೇ ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡ್ರು ಶಶಿ ಅಣ್ಣ ಬರ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲೂ ನಿಂತಿರಲ್ಲ, ಸುಮ್ಮನೆ ಅವ್ರು ಪಾಡ್ಗೋರು ಹೋಗ್ತಾ ಇರ್ತಾರೆ. ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ವಿ ನಾವು. ಸೋಲೋ ಕಿಂಗ್ ಅದ, ಸುಮ್ಮನೆ ಹೋಗ್ತಾ ಇರ್ತದೆ.
ಹಾಗೆ ಅಲ್ಲೊಂದು ಕಲ್ಯಾಣಿ ಇತ್ತು, ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅದರಲ್ಲಿ ಡಕ್ ಇತ್ತಲ್ಲ, ಮಕ್ಕಳು ನೋಡ್ತಾ ಇದ್ರು ಅಂತ. ಆಮೇಲೆ ಸ್ಟೆಪ್ಸ್ ಹತ್ತೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 108 ಸ್ಟೆಪ್ಸ್ ಏನೋ ಇರುತ್ತೆ ಅಲ್ಲಿ. ಸ್ಟೆಪ್ಸ್ ಎಲ್ಲ ಎಕ್ತಾ ಇದ್ವಿ. ಫೋನು ಕೆಳಗಡೆನೆ ಕೊಟ್ಟೋಗ್ಬಿಡಿ ಅಂತ ಹೇಳ್ತಿದ್ರು. ನಾವು ಫಸ್ಟ್ ಟೈಮು ಪಳನಿಗೆ ಹೋಗಿದ್ದಾಗಲೂ ಕೂಡ ಹಾಗೆ ಆಯಿತು. ಫೋನ್ ಕೊಟ್ಬಿಡ್ರಿ ಅಂತ ಅಲ್ಲೇ ಇಸ್ಕೊಬಿಟ್ರು. ಒಂದು ಫೋಟೋ ಕೂಡ ತೆಗಿಯೋಕ್ಕಾಗಲಿಲ್ಲ. ಮೇಲ್ಗಡೆ ಹೋಗಿ ನೋಡಿದಾಗ ಎಷ್ಟು ಜನದ ಹತ್ರ ಫೋನ್ ಇತ್ತು. ನಾನು ಅದಕ್ಕೆ ಐಡಿಯಾ ಮಾಡಿಬಿಟ್ಟು ನನ್ನ ಮಗನ ಕೈಲಿ ಕೊಟ್ಬಿಟ್ಟಿದ್ದೆ. ಅವನು ಕದ್ದು ಮುಚ್ಚಿ ಹಂಗೋ ಹಿಂಗೋ ಸ್ವಲ್ಪ ಒಳಗಡೆ ಎಲ್ಲ ವೀಡಿಯೋಸ್ ಮಾಡ್ಕೊಬಿಟ್ಟಿದ್ದಾನೆ. ಇಲ್ಲಿ ಈ ಪ್ಲೇಸ್ ಹತ್ರ ಮಾತ್ರ ಸ್ವಲ್ಪ ಬಿಟ್ಟರು ವಿಡಿಯೋಸ್ ಮಾಡ್ಕೊಳ್ಳೋಕ್ಕೆ. ದರ್ಶನ ಎಲ್ಲ ಮಾಡ್ಕೊಂಡು ಬಂದು ದೇವಸ್ಥಾನದ ಒಳಗಡೆನೆ ಕೂತಿದ್ವಿ. ವಿಶ್ರಾಮಕ್ಕೆ ಪ್ಲೇಸ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಾದ್ಮೇಲೆ ಬಂದ್ವಿ. ನೋಡಿ ದೇವಸ್ಥಾನದ ವ್ಯೂ ಈ ಥರ ಇರುತ್ತೆ. ಆ್ಯಕ್ಚುಲಿ ನಾನೇ ಜಾಸ್ತಿ ವಿಡಿಯೋ ಮಾಡ್ತಾ ಇದ್ದಿದ್ದೀನಿ, ಯಾರೂ ಮಾಡ್ತಾ ಇರಲಿಲ್ಲ. ವ್ಲಾಗರ್ಸ್ ಅಂದಮೇಲೆ ಈ ಥರ ಎಲ್ಲ ರಿಸ್ಕ್ ತಗೊಳ್ಳೇಬೇಕಲ್ವಾ. ಸೊ ಅದರಿಂದ ವಿಡಿಯೋ ಎಲ್ಲ ತಗೊಂಡೆ. ಅದಾದಮೇಲೆ ಕೆಳಗಡೆ ಹೋಗ್ತಾ ಇದ್ವಿ. ಇಲ್ಲೊಂದು ದೊಡ್ಡ ಬಾವಿ ಇದೆ. ಈ ಬಾವಿ ಒಳಗಡೆ ನಾವು ಏನೇ ಅಂದ್ಕೊಂಡು ಕಾಯಿನ್ ಹಾಕಿದ್ರು ಕೂಡ ನೀರೊಳಗಡೆ ಬಿದ್ದರೆ ಅದು 100% ಆಗುತ್ತೆ ಅಂತ ಅಂದರು. ಸೊ ನಾವೆಲ್ಲರೂ ವಿಶ್ ಮಾಡ್ಕೊಂಡು ಹಾಕಿದ್ವಿ. ಎಲ್ಲರೂ ಕಾಯಿನು ನೀರೊಳಗಡೆ ಹೋಗಿಬಿತ್ತು. ಅದೇನೋ ಒಂಥರ ಖುಷಿ ಆಯಿತು. ಮತ್ತು ಬಾವಿ ಪಕ್ಕದಲ್ಲೇ ಗಂಗಮ್ಮ ಉದ್ಭವ ಆಗಿರೋ ಅಂಥ ಒಂದು ಮೂರ್ತಿ ಇತ್ತು. ಅಲ್ಲೂ ಕೂಡ ವಿಡಿಯೋ ತಗೊಂಡು ನಾನೊಂದು ಹೂವಿನ ಹಾರ ಇಸ್ಕೊಂಡೆ, ಕಾರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು. ಅಲ್ಲಿಂದ ಹೊರಗಡೆ ಬಂದು ನೋಡಿ, ಹೊರಗಡೆ ಬರೋ ಜಾಗದಲ್ಲಿ ಈ ಥರ ವ್ಯೂ ಇರುತ್ತೆ. ಅಲ್ಲೂ ಒಂದು ವಿಡಿಯೋ ತಗೊಂಡ್ವಿ. ನಮ್ಮ ಅತ್ತಿಗೆ ಇದ್ದು ಅಲ್ಲಿ ಬೋರ್ಡ್ ಹಾಕಿದ್ರು, ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ. ಅದನ್ನು ತೋರಿಸ್ತಾ ಇದ್ರು. ನೋಡಮ್ಮ, ಫೋನ್ ಯೂಸ್ ಮಾಡಬಾರ್ದಂತೆ, ಕಿತ್ಕೊಬಿಡ್ತಾರಂತೆ ಅಂತ. ಏನೋ ಒಂದು ಧೈರ್ಯ ಮಾಡಬೇಕಲ್ವಾ. ವೀಡಿಯೋಸ್ ಮಾಡಬೇಕಂದ್ರೆ ಧೈರ್ಯ ಮಾಡಲೇಬೇಕು. ನೋಡಿ, ಎಲ್ಲರ ಹತ್ರನೂ ಒಂದು ತೀರ್ಥ ಇದೆ. ಅದು ಪವಿತ್ರ ತೀರ್ಥ ಅಂತಾರೆ. ಅದನ್ನು ಮತ್ತೆ ಲಡ್ಡು ತೊಗೊಂಡು ಬರೋಕ್ಕೆ ನನ್ನ ತಮ್ಮ ಹೋಗಿದ್ದ. ಸರಿ, ಅವ್ನು ತೊಗೊಂಡು ಬರಲಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಕೊನೆಗೂ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಬರೋವಾಗ ಅಲ್ಲಿ ಗಂಗಮ್ಮನ ಸ್ಟ್ಯಾಚ್ಯೂ ಇತ್ತು. ಇದು ಒಂದು ಕಲ್ಲನ್ನು ಒಂದೇ ಏಟಿಗೆ ಸೀಳಿರೋ ಅಂಥ ಒಂದು ಸ್ಟ್ಯಾಚ್ಯೂ. ನಾವು ಅಲ್ಲಿಗೆ ಹೋಗಲಿಲ್ಲ, ಯಾಕೆಂದರೆ ಬೀಗ ಹಾಕಿದ್ರು ಅಲ್ಲಿ. ಸೊ ಅದರಿಂದ ವಾಪಸ್ ಬಂದುಬಿಟ್ವಿ. ಬಂದಾದಮೇಲೆ ನಾವು ಒಂದು 2:30 ಏನೋ ಆಗಿತ್ತು, ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೋಟ್ಲ್ ಹತ್ರ ಹೋದ್ವಿ. ಗಂಗಮ್ಮನ ದೇವಸ್ಥಾನಕ್ಕೆ ಹೋದರೆ ನಾನ್ ವೆಜ್ ತಿನ್ಬೋದು ನಾರ್ಮಲಾಗಿ, ಯಾಕೆಂದರೆ ಅಲ್ಲೇ ಮಾಡ್ತಿರ್ತಾರೆ ನಾನ್ ವೆಜ್ ಎಲ್ಲನೂ. ಸೊ ಅದರಿಂದ ನಾವು ಮಕ್ಕಳೆಲ್ಲ ನಾನ್ ವೆಜ್ಜೇ ತಿನ್ನೋಣ ಅಂತ ಅಂದರು. ಸರಿ ಅಂತ ಒಂದು ಹೋಟ್ಲಿಗೆ ಹೋಗಿ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ವಿ ಏನು ಬೇಕು ಅಂತ. ಆಮೇಲೆ ಮಕ್ಕಳು ಈ ಆಂಧ್ರ ಸ್ಪೆಷಲ್ ಮಂದಿ ತೊಗೊಳ್ಳೋಣ ಅಂತ ಇದ್ದರು. ನನ್ನ ಮಗನೂ ಅಷ್ಟೇ, ನಮ್ಮ ಮನೆಯವರು ಅಷ್ಟೇ, ಹಾಗೆ ನಮ್ಮ ದಿಲೀಪನೂ ಅದನ್ನೇ ಹೇಳ್ದ. ಸರಿ ಅಂತ ಆರ್ಡ್ರ್ ಮಾಡಿದ್ವಿ. ನೋಡಿ, ಈ ಥರ ಬಂದಿತ್ತು. ಒಂದು 5 ಐಟಮ್ ಕೊಟ್ಟಿದ್ರು. ಚಿಕನ್ ಕಬಾಬು, ಚಿಕನ್ ತಂದೂರಿ, ಹಾಗೆ ಚಿಕನ್ ಘೀ ಫ್ರೈ, ಮತ್ತು ಮಟನ್ ಘೀ ಫ್ರೈ, ಚಿಕನ್ ಕಬಾಬು ಇಷ್ಟು ಕೊಟ್ಟಿದ್ರು. ರೈಸ್ ಜೊತೆಗೆ ಎಲ್ಲರಿಗೂ ಸಾಕಾಗುವಷ್ಟು ಕರೆಕ್ಟಾಗಿ ಕೊಟ್ಟಿದ್ರು. ಇದು ಫ್ಯಾಮಿಲಿ ಪ್ಯಾಕು. ಸೊ ಫ್ಯಾಮಿಲಿ ಪ್ಯಾಕೆ ತೊಗೊಂಡಿದ್ವಿ ನಾವು. ಊಟ ಎಲ್ಲ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬಂದ್ವಿ. ನಾನು ಈ ಕೀ ಚೈನ್ನ ನಮ್ಮ ಕಾರ್ಗೆ ಅಂತ ತೊಗೊಂಡೆ. ಹಾಗೆ ಪ್ರಸಾದ ಕೂಡ ತೊಗೊಂಡು ಬಂದಿದ್ದೆ. ನೋಡಿ, ಇದೇ ನೀರು ಬಾಟ್ಲು. ಈ ನೀರು ಬಾಟ್ಲು ಮೇಲೆ ಶ್ರೀ ಅಮ್ಮವಾರಿ ತೀರ್ಥನು ಪವಿತ್ರ ಸ್ಥಳಂలో ఉంచి 2 ದಿನములో వాడుకోవలెను ಅಂತ ಹಾಕಿದ್ದಾರೆ. ಸೊ ನಾನು ಹೆಂಗೂ ಅಮಾವಾಸ್ಯೆ ಬರ್ತಾ ಇದೆ ಅಲ್ವಾ. ಸೊ ಅಮಾವಾಸ್ಯೆ ದಿನ ಮನೆ ಒರೆಸೋಕ್ಕೆ, ಮನೆ ಸುತ್ತ ಹಾಕೋಕ್ಕೆ, ಹಾಗೆ ಸ್ನಾನ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು 2 ಬಾಟ್ಲು ತೊಗೊಂಡು ಬಂದೆ. ಎಲ್ಲರೂ ತೊಗೊಳ್ತಾ ಇದ್ರು. ಸೊ ನಾನು 2 ಬಾಟ್ಲು ತೊಗೊಂಡು ಬಂದೆ. ಅದಾದಮೇಲೆ ಅಲ್ಲಿಗೆ ಹೋಗಿದ್ವಿ ಅಂದಮೇಲೆ ಏನಾದ್ರು ತೊಗೋಬೇಕು ಅಂತ ಈ ಮಡಿಕೆನ ತೊಗೊಂಡೆ. ಆಲ್ರೆಡಿ ನಮ್ಮ ಮನೇಲಿ ಒಂದಿದೆ, ಇನ್ನೊಂದು ಇರಲಿ ಅಂತ ಅಂದ್ಬಿಟ್ಟು ಈ ಮಡಿಕೆ ತೊಗೊಂಡೆ. ಅದಾದಮೇಲೆ ಅಲ್ಲಿ ಕೊಟ್ಟಿದ್ದ ದಾರಗಳನ್ನ ಕೈಗಳಿಗೆ ಎಲ್ಲರೂ ಕಟ್ಕೊಂಡ್ವಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.